ನಮಸ್ಕಾರ. ಇದು ನನ್ನ ವಿಚಾರಕ್ಕೆ ಸ್ವಾಗತ. ಈ ದಿನದ ವಿಷಯ ಮಕ್ಕಳಲ್ಲಿ ಸಂಸ್ಕಾರ ಬೆಳೆಸುವುದು. ಮಕ್ಕಳಲ್ಲಿ ಸಂಸ್ಕಾರ ಬೆಳೆಸುವುದು ಅತಿ ಮುಖ್ಯವಾದ ಕೆಲಸ ಪೇರೆಂಟ್ಸ್ಗೆ. ಆದರೆ ಹೇಗೆ? ಮಕ್ಕಳಿಗೆ ಏನಾರ ಹೇಳಿದ್ರೆ ಮಠಕ್ಕೆ ಬನ್ನಿ, ದೇವಸ್ಥಾನಕ್ಕೆ ಬನ್ನಿ ಅಂದರೆ ನಿಂಗಂತೂ ಮಾಡೋ ಕೆಲಸ ಇಲ್ಲ, ನೀವು ಹೋಗಿ, ನಾವ್ಯಾಕೆ ಬರಬೇಕು ಅಂತ ಕೇಳ್ತಾರೆ. ಅವ್ರಿಗೆ ದೇವರ ಕಥೆಗಳ್ನ ಹೇಳಿದ್ರೆ ತಕ್ಷಣ ಭಕ್ತಿ ಬಂದ್ಬಿಡತ್ತಾ? ಬರಲ್ಲ. ಅವ್ರಿಗೆ ಅರ್ಥ ಮಾಡಿಸೋದಾದರೂ ಹೇಗೆ? ಈಗಿನ ಮಕ್ಕಳಿಗೆ ಬೈಯೋದು ಹೊಡೆಯೋದು ಸಾಧ್ಯನೇ ಇಲ್ಲ. ನಿಧಾನಕ್ಕೆ ಹೇಳಬೇಕು. ಹೇಗೆ ಹೇಳೋದು? ಹೇಗೆ ಅರ್ಥ ಮಾಡಿಸೋದು? ಏನಿಲ್ಲ, ಒಂದು ಸುಲಭದ ಉಪಾಯ ಇದೆ. ಏನೆಂದರೆ, ನಿಮ್ಮ ಹತ್ತಿರದ ಮಠ ಅಥವಾ ದೇವಸ್ಥಾನಕ್ಕೆ ನೀವು ಅವರಿಗೆ ಇಷ್ಟ ಆಗುವಂಥ ಯಾವುದಾದರೂ ವಿಷಯವನ್ನು ಇಟ್ಟುಕೊಂಡು ಕರ್ಕೊಂಡು ಹೋಗೋದು. ಅಂದರೆ ಅಲ್ಲಿ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಾ ಇದೆ, ತುಂಬ ಚೆನ್ನಾಗಿದೆ. ಇಲ್ಲ, ಅಲ್ಲಿ ಒಂದು ಹಾಡು ಸಂಗೀತ ಕಾರ್ಯಕ್ರಮ ಇದೆ, ತುಂಬ ಚೆನ್ನಾಗಿದೆ. ಅದು ಇಲ್ಲ ಅಂತಂದರೆ ಅಲ್ಲಿ ಇವತ್ತು ಊಟ ಆಗ್ತಾರೆ, ಸ್ವೀಟು, ನಿಮ್ಮ ಫೇವ್ರೇಟ್ ಸ್ವೀಟ್ ಮಾಡ್ತಾಯಿದ್ದಾರೆ, ಡ್ರೈ ಜಾಮೂನು, ಜಿಲೇಬಿ ಎಲ್ಲ ತುಂಬ ಚೆನ್ನಾಗಿದೆ, ಬಾ ಅಂತ ಹೇಳೋದು. ಅಲ್ಲಿ ಹೋದ್ಮೇಲೆ ಫ್ರೆಂಡ್ಸ್ನ ಮಾಡಿಸೋದು. ಅಲ್ಲಿರೋವಂಥ ಫ್ರೆಂಡ್ಸ್ನ ಮಾಡಿಸಿ ಆ ಫ್ರೆಂಡ್ಸ್ ಜೊತೆ ಆಟ ಆಡೋದಕ್ಕೆ ಬಿಡೋದು. ಫ್ರೆಂಡ್ಸ್ ಜೊತೆ ಆಟ ಆಡೋದಕ್ಕೆ ಶುರು ಮಾಡಿದ್ಮೇಲೆ ಅವ್ರ ಜೊತೆ ಕಾಂಟ್ಯಾಕ್ಟ್ನ ಬೆಳೆಸೋದು. ಕಾಂಟ್ಯಾಕ್ಟ್ನ ಬೆಳೆಸಿದ್ಮೇಲೆ ಅವರು ಒಬ್ಬರು ನಾನಿವತ್ತು ಹೋಗ್ತಾಯಿದ್ದೀನಿ ಮಠಕ್ಕೆ ಅಂದರೆ, ದೇವಸ್ಥಾನಕ್ಕೆ ಅಂದರೆ ಇವ್ರಿಗೂ ಇಂಟ್ರೆಸ್ಟ್ ಬರುತ್ತೆ. ಆಗ ಇವರೇ ಹೋಗ್ತಾರೆ, ಅಮ್ಮ ನಾನು ಹೋಗ್ತೀನಿ ಅಂತ ಹೇಳಿ ಹೋಗ್ತಾರೆ. ಫ್ರೆಂಡ್ಸ್ ಸ್ಟಾರ್ಟಿಂಗ್ ಅವ್ರಿಗೆ ಭಕ್ತಿ, ಇದು ಅಲ್ಲಿನ ಇಂಪಾರ್ಟೆನ್ಸ್ ಏನು ಗೊತ್ತಿಲ್ಲದೇ ಇದ್ರೂ ಪರವಾಗಿಲ್ಲ. ಫ್ರೆಂಡ್ಸ್ ಇದ್ದರೆ ಫ್ರೆಂಡ್ಸ್ ಜೊತೆ ಆಟ ಆಡಬೇಕು ಅನ್ನೋ ಕಾರಣಕ್ಕನ ಅವರು ಈ ಥರ ಕ್ಷೇತ್ರ ಹೋಗ್ತಾರೆ. ನಂತರ ಅವರಿಗೆ ಅದು ಹೋಗುವುದು ಅಭ್ಯಾಸ ಆಗಿಬಿಡುತ್ತೆ. ಹೋಗಲಿಲ್ಲ ಅಂತಂದರೆ ಏನೋ ಕಳ್ಕೊಳ್ಳೋ ಥರ ಆಗಿರುತ್ತೆ. ಸೊ ಅವರಿಗೆ ಮಠಕ್ಕೆ ಹೋಗೋದು, ದೇವಸ್ಥಾನಕ್ಕೆ ಹೋಗೋದು ಅಭ್ಯಾಸ ಆಗಿಬಿಟ್ರೆ ಅವ್ರಿಗೆ ತನಗೆ ತಾನೇ ಭಕ್ತಿ ಬಂದ್ಬಿಡುತ್ತೆ. ಅವರಿಗೆ ಇಷ್ಟ ಆಗೋ ರೀತಿಲೇ ಹೋಗಿ ನಮ್ಮ ದಾರಿ ಕರ್ಕೊಂಬರ್ಬೇಕು. ಬಲವಂತ ಮಾಡಿ, ಉಪದೇಶ ಮಾಡಿ ಸಾಧ್ಯ ಇಲ್ಲ. ನಮಸ್ಕಾರ.